ವಿಲ್ಸನ್ ಗಾರ್ಡನ್ ನಲ್ಲಿ ನಿಗೂಢವಾದಂತಹ ಸ್ಫೋಟ ಆಗಿದೆ. ಹಾಗಾದ್ರೆ ಏನಿದು ಅನ್ನುವಂತ ಪ್ರಶ್ನೆ, ಅನುಮಾನ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಭಯೋತ್ಪಾದಕ ನಿಗ್ರಹ ದಳ ಮಾಹಿತಿಯನ್ನ ನೀಡಿದೆ. ಇದು ಖಂಡಿತವಾಗ್ಲೂ ಕೂಡ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಪೊಲೀಸರು ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದರು. 3 ಮನೆಗಳು ಬ್ಲಾಸ್ಟ್ ಆಗುತ್ತೆ, ಅದರ ಜೊತೆ ಅನೇಕರಿಗೆ ಗಾಯಗಳಾಗುತ್ತೆ, ಓರ್ವ ಸಾವನ್ನಪ್ತಾನೆ. ಸಿಲಿಂಡರ್ ಸ್ಫೋಟ ಖಂಡಿತವಾಗ್ಲೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಪೊಲೀಸರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಯಾಕೆ ಆಗಿರ್ಲಿಕ್ಕೆ ಇಲ್ಲ ಅನ್ನೋದಕ್ಕೂ ಕೂಡ ಅನೇಕ ಕಾರಣಗಳನ್ನ ಕೊಡಲಾಗ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಳ್ಳೋದು ಅಥವಾ ಹೊಗೆ ಕಾಣಿಸ್ಕೊಳ್ಳೋದು ಅಥವಾ ಗೋಡೆಗಳು, ಅಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಒಂದಷ್ಟು ಬೆಂಕಿಯ ಕೆನ್ನಾಲಿಗೆ ಆಹುತಿ ಆಗಿರೋದು ಅಥವಾ ಅಟ್ಲೀಸ್ಟ್ ಕರಕಲಾಗಿರೋದು, ಇಂಥದ್ದು ಯಾವ್ದಾದ್ರೂ ನಡೆಯುತ್ತೆ ಘಟನೆ. ಆದ್ರೆ ಆ ರೀತಿ ಆಗ್ಲಿಲ್ಲ. ಏನೋ ಒಂದು ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ನಂತರದಲ್ಲಿ ಆ ಮನೆ ಎಲ್ಲಿ ಬ್ಲಾಸ್ಟ್ ಆಗಿದೆಯೋ ಅನ್ನುವಂತ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಕ್ಕಪಕ್ಕದ ಮನೆಗಳು ಕೂಡ ಡ್ಯಾಮೇಜ್ ಆಗಿದೆ. ಅಷ್ಟು ಮೇಲ್ಚಾವಣಿಯ ಕಿತ್ತು ಹೋಗುವಷ್ಟು ಡ್ಯಾಮೇಜ್ ಆಗಿದೆ ಅಂತಂದ್ರೆ ಅಲ್ಲಿ ಏನಾಗಿದೆ ಅನ್ನುವಂತ ಪ್ರಶ್ನೆ. ಆಕ್ಚುಲ್ ಆಗಿ ಅಲ್ಲಿ ಆದಂತಹ ಬ್ಲಾಸ್ಟ್ ಯಾವ ಬ್ಲಾಸ್ಟ್ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಂತೂ ಕಾಡ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಈ ಮಟ್ಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಮಟ್ಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. 3 ಮನೆಗಳು ಛಿದ್ರ ಆಗಿದೆ. ಹಾಗಾದ್ರೆ ಅಸಲಿಗೆ ಅಲ್ಲಿ ಆದಂತಹ ಬ್ಲಾಸ್ಟ್ ಏನದು? ನಿಗೂಢವಾದಂತಹ ಸ್ಫೋಟ ಆಗಿದೆ. ಇನ್ನೂ ಕೂಡ ಆ ನಿಗೂಢತೆ ಏನು ಅನ್ನೋದು ಗೊತ್ತಾಗಿಲ್ಲ. ಒಳಗಡೆ ಏನ್ ಮಾಡ್ತಾ ಇದ್ರು? ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಾದ್ರೂ ನಡೀತಾ ಇತ್ತಾ ಅಥವಾ ಇಲ್ಲಿಗಲಿ ಏನಾದ್ರೂ ಈ ಹಿಂದೆ ಒಂದಷ್ಟು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿಗಲಿ ಪರ್ಫ್ಯೂಮ್ ತುಂಬುವಂತದ್ದಾಗಿರ್ಬೋದು ಅಥವಾ ಇನ್ನಿತರ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಿದ್ದು ಗಮನಕ್ಕೆ ಬಂದಿತ್ತು. ಅದೇ ರೀತಿಯಾಗಿ ಏನಾದ್ರೂ ಮಾಡ್ತಾ ಇದ್ರ ಅನ್ನುವಂತ ಪ್ರಶ್ನೆ. ಹಾಗಾಗಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಈಗಾಗಲೇ ಭಯೋತ್ಪಾದಕ ನಿಗ್ರಹ ದಳ ಕೂಡ ಆಗಮಿಸಿದೆ ಅನ್ನುವಂತ ಮಾಹಿತಿ. ಮೇಲ್ನೋಟಕ್ಕಂತೂ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಗಮನಿಸ್ತಾ ಇರೋದು ಈಗಾಗಲೇ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯ. ಪೊಲೀಸರು ಕೂಡ ಜೊತೆಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯ ಆ ಸ್ಫೋಟದ ದೃಶ್ಯ. 100 ಮೀಟರ್ ದೂರದಲ್ಲಿರುವಂತಹ ಒಂದು ಸಿಸಿಟಿವಿ ಕ್ಯಾಮೆರಾ. ಆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಅಲ್ಲಿ ಗಮನಿಸಬಹುದು 100 ಮೀಟರ್ ದೂರದಲ್ಲೂ ಕೂಡ ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಇಡೀ ಸಿಸಿಟಿವಿ ಹಾಕಿರುವಂತದ್ದು ಶೇಕ್ ಆಗ್ತಾ ಇದೆ. ಜೊತೆಯಲ್ಲಿ ನಿಂತವರೆಲ್ಲ ಓಡ್ ಹೋಗ್ತಾರೆ. ಮತ್ತೊಂದಷ್ಟು ಜನ, ಒಂದು 5-10 ಜನ ಆ ಸ್ಫೋಟ ಆಯ್ತಲ್ಲ ಸೌಂಡ್ ಎಲ್ಲಿ ಬಂತು ಆ ಕಡೆ ಧಾವಿಸಿ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಈಗ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ವಿ. ಸಿಎಂ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸ್ಫೋಟದ ತೀವ್ರತೆ ರಭಸ ಎಷ್ಟಿತ್ತು ಅನ್ನೋದು ಆ ವಿಜುವಲ್ಸ್ ಸಾಕ್ಷ್ಯವನ್ನ ಹೇಳ್ತಾ ಇದೆ. ಆ ತೀವ್ರತೆಯನ್ನ ಅರಿತು ಈಗ ಸ್ಥಳಕ್ಕೆ ಧಾವಿಸಿದ್ದಾರೆ ಸಿಎಂ. ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇತ್ತು, ಯಾವ ರೀತಿ ಅಲ್ಲಿ ಸ್ಫೋಟ ನಡೆದಿದೆ, ಜೊತೆಗೆ ಸಿಲಿಂಡರ್ ಬ್ಲಾಸ್ಟ್ ಅಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಯಾವ ಮನೆಯಲ್ಲಿ ಹಾಗಾದ್ರೆ ಸ್ಫೋಟ ನಡೆದಿರೋದು, ಎಕ್ಸಾಕ್ಟ್ ಆಗಿ ಸ್ಫೋಟ ಆಗಿರೋದಲ್ಲಿ ಅಲ್ಲಿಂದ ಎಲ್ಲೆಲ್ಲ ತೀವ್ರತೆ ಹೆಚ್ಚಾಗ್ತಾ ಹೋಯಿತು, ಯಾವೆಲ್ಲ ಮನೆಗಳಿಗೆ ಹಾನಿಯಾಯಿತು, ಇದೆಲ್ಲವನ್ನೂ ಕೂಡ ಈಗ ಸಿಎಂ ಕೂಡ ಖುದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಗಾಯಾಳುಗಳಿದ್ದಾರೆ, ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಎಂ ಕೂಡ ಆಗಮಿಸಿದ್ದಾರೆ. ಈ ಸ್ಫೋಟದ ತೀವ್ರತೆಯನ್ನ ಅರಿತು ಸಿಎಂ ಕೂಡ ಆಗಮಿಸಿದ್ದಾರೆ. ನಿಗೂಢವಾದಂತಹ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಕರೆಕ್ಟ್ ಆಗಿ 7:30 8 ಗಂಟೆ ಒಳಗಡೆ ಎಕ್ಸಾಕ್ಟ್ ಟೈಮ್ ಗೊತ್ತಾಗಿಲ್ಲ. ಬಟ್ ಸೌಂಡ್ ಮಾತ್ರ ಸಿಕ್ಕಾಬಟ್ಟೆ. ಅಕ್ಕಪಕ್ಕ ಮನೆ ಎಲ್ಲ ಇದಾಗಿದೆ. ಗ್ಲಾಸ್, ಬಿಲ್ಡಿಂಗ್ ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಸಿಕ್ಕಾಬಟ್ಟೆ ಸೌಂಡ್. ಗೊತ್ತಿಲ್ಲ ಸರ್, ಅದು ಏನಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಜೋರಾಗಿ ಸೌಂಡ್, ಸಿಕ್ಕಾಬಟ್ಟೆ ಸೌಂಡ್. ಸರಿ 8 ಗಂಟೆಗೆ ನಮಗೆ ಗೊತ್ತಾಗುತ್ತೆ. ಸಿಕ್ಕಾಬಟ್ಟೆ ಸೌಂಡ್. ಎಲ್ಲ ಗಾಬರಿಯಾಗಿ ಎದ್ದೋಗ್ಬಿಟ್ಟಿದೀವಿ ಸರ್. ಎಲ್ಲ ಗಾಬರಿಯಾಗಿ ಎದ್ದೋಗ್ಬಿಟ್ಟಿದೀವಿ. ಅಷ್ಟು ಜೋರಾಗಿ ಸೌಂಡ್. ಕರೆಕ್ಟ್ ಆಗಿ 7:30 8 ಗಂಟೆ ಒಳಗಡೆ ಎಕ್ಸಾಕ್ಟ್ ಟೈಮ್ ಗೊತ್ತಾಗಿಲ್ಲ. ಬಟ್ ಸೌಂಡ್ ಮಾತ್ರ ಸಿಕ್ಕಾಬಟ್ಟೆ. ಅಕ್ಕಪಕ್ಕ ಮನೆ ಎಲ್ಲ ಇದಾಗಿದೆ. ಗ್ಲಾಸ್, ಬಿಲ್ಡಿಂಗ್ ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಸಿಕ್ಕಾಬಟ್ಟೆ ಸೌಂಡ್. ಗೊತ್ತಿಲ್ಲ ಸರ್, ಅದು ಏನಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಜೋರಾಗಿ ಸೌಂಡ್, ಸಿಕ್ಕಾಬಟ್ಟೆ ಸೌಂಡ್. ಒಂದು ಡೆತ್ ಆಗಿದೆ. ಆ ದೃಷ್ಟಿಯಿಂದ ಇದು ಈ ತರ ಆಗಬಾರ್ದಾಗಿತ್ತು.
ನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ನಾರ್ಮಲಿ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಒಳ್ಳೆ ಡೀಸೆಂಟ್ ಆಗಿರ್ತಾರೆ, ಎಲ್ಲಾ ತರದ ಒಂದು ಬಂದೋಬಸ್ತ್ ಇಟ್ಕೊಂಡೇ ಮಾಡ್ತಾರೆ. ಸೊ ಹಿಂಗೆ ವಿಷಯ ಒಂದು ಡೆತ್ ಆಗಿದೆ. ಆ ದೃಷ್ಟಿಯಿಂದ ಇದು ಈ ತರ ಆಗಬಾರ್ದಾಗಿತ್ತು. ನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ನಾರ್ಮಲಿ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಒಳ್ಳೆ ಡೀಸೆಂಟ್ ಆಗಿರ್ತಾರೆ, ಎಲ್ಲಾ ತರದ ಒಂದು ಯಾರದು ಸಂಜಯ್ ಮೈಕ್ ಡೌನ್ ಮಾಡ್ಕೋ. ಬಿಬಿಎಂಪಿ ಅವರ ವರದಿನೂ ಕೂಡ ಅದೇ ಇದೆ. ಇಲ್ಲಿ ಇದು ಒಂದು ವರಾಂಡ, ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ. ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಡವರು ಪಾಪಗಳು. ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ ಹೇಳಿದ್ದೀನಿ, ಕೂಡಲೇ ಅವನ್ನೆಲ್ಲ ರಿಪೇರಿ ಮಾಡಿಕೊಡ್ಬೇಕು, ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಅಂತ. ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಂದು ಡೆತ್ ಆಗಿದೆ, 10 ವರ್ಷದ್ದು. ಅದು ಪಕ್ಕದ ಮನೆ, ಪಕ್ಕದ ಮನೆ. ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವಳು ಮನೆ. ಅವನ ಗಂಡೇಶ್ವರೇನು ಗಂಡೇಶ್ವರೇನೆ ಅಯ್ಯಪ್ಪ ಮನೆಯಲ್ಲಿಲ್ಲ, ಅವನಿಗೆ ಇಂಜುರಿ ಆಗಿಲ್ಲ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದಾರೆ. ಇವ್ರಿಗೆ ಬರ್ನ್ ಆಗಿದೆ. ಬರ್ನ್. ನರ್ಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು 35 ವರ್ಷ ಸಂಜಯ್ ಗಾಂಧಿ, ಮುಬಾರಕ್ ಅನ್ನೋರು ಸತ್ತೋಗಿರೋರು. ಮುಬಾರಕ್ ಅಂತಕ್ಕಂಥವರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ. ವಿಲ್ಸನ್ ಗಾರ್ಡನ್ ನಲ್ಲಿ ನಿಗೂಢವಾದಂತಹ ಸ್ಫೋಟ ಆಗಿದೆ. ಹಾಗಾದ್ರೆ ಏನಿದು ಅನ್ನುವಂತ ಪ್ರಶ್ನೆ, ಅನುಮಾನ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಭಯೋತ್ಪಾದಕ ನಿಗ್ರಹ ದಳ ಮಾಹಿತಿಯನ್ನ ನೀಡಿದೆ. ಇದು ಖಂಡಿತವಾಗ್ಲೂ ಕೂಡ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಪೊಲೀಸರು ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದರು. 3 ಮನೆಗಳು ಬ್ಲಾಸ್ಟ್ ಆಗುತ್ತೆ, ಅದರ ಜೊತೆ ಅನೇಕರಿಗೆ ಗಾಯಗಳಾಗುತ್ತೆ, ಓರ್ವ ಸಾವನ್ನಪ್ತಾನೆ. ಸಿಲಿಂಡರ್ ಸ್ಫೋಟ ಖಂಡಿತವಾಗ್ಲೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಪೊಲೀಸರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಯಾಕೆ ಆಗಿರ್ಲಿಕ್ಕೆ ಇಲ್ಲ ಅನ್ನೋದಕ್ಕೂ ಕೂಡ ಅನೇಕ ಕಾರಣಗಳನ್ನ ಕೊಡಲಾಗ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಳ್ಳೋದು ಅಥವಾ ಹೊಗೆ ಕಾಣಿಸ್ಕೊಳ್ಳೋದು ಅಥವಾ ಗೋಡೆಗಳು, ಅಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಒಂದಷ್ಟು ಬೆಂಕಿಯ ಕೆನ್ನಾಲಿಗೆ ಆಹುತಿ ಆಗಿರೋದು ಅಥವಾ ಅಟ್ಲೀಸ್ಟ್ ಕಲಕಲಾಗಿರೋದು, ಇಂಥದ್ದು ಯಾವ್ದಾದ್ರೂ ನಡೆಯುತ್ತೆ ಘಟನೆ. ಆದ್ರೆ ಆ ರೀತಿ ಆಗಲಿಲ್ಲ. ಏನೋ ಒಂದು ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ನಂತರದಲ್ಲಿ ಆ ಮನೆ ಎಲ್ಲಿ ಬ್ಲಾಸ್ಟ್ ಆಗಿದೆಯೋ ಅನ್ನುವಂತ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಕ್ಕಪಕ್ಕದ ಮನೆಗಳು ಕೂಡ ಡ್ಯಾಮೇಜ್ ಆಗಿದೆ. ಅಷ್ಟು ಮೇಲ್ಛಾವಣಿಯ ಕಿತ್ತು ಹೋಗುವಷ್ಟು ಡ್ಯಾಮೇಜ್ ಆಗಿದೆ ಅಂತಂದ್ರೆ ಅಲ್ಲಿ ಏನಾಗಿದೆ ಅನ್ನುವಂತ ಪ್ರಶ್ನೆ. ಆಕ್ಚುಲ್ ಆಗಿ ಅಲ್ಲಿ ಆದಂತಹ ಬ್ಲಾಸ್ಟ್ ಯಾವ ಬ್ಲಾಸ್ಟ್ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಂತೂ ಕಾಡ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಈ ಮಟ್ಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಮಟ್ಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. 3 ಮನೆಗಳು ಛಿದ್ರ ಆಗಿದೆ.
ಹಾಗಾದ್ರೆ ಅಸಲಿಗೆ ಅಲ್ಲಿ ಆದಂತ ಬ್ಲಾಸ್ಟ್ ಏನದು ನಿಗೂಢವಾದಂತ ಸ್ಫೋಟ ಆಗಿದೆ. ಇನ್ನೂ ಕೂಡ ಆ ನಿಗೂಢತೆ ಏನು ಅನ್ನೋದು ಗೊತ್ತಾಗಿಲ್ಲ. ಒಳಗಡೆ ಏನ್ ಮಾಡ್ತಾ ಇದ್ರು, ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಾದ್ರೂ ನಡೀತಾ ಇತ್ತಾ ಅಥವಾ ಇಲ್ಲಿಗಲಿ ಏನಾದ್ರೂ ಈ ಹಿಂದೆ ಒಂದಷ್ಟು ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲಿ ಇಲ್ಲಿಗಲಿ ಪರ್ಫ್ಯೂಮ್ ತುಂಬುವಂತದ್ದಾಗಿರ್ಬೋದು ಅಥವಾ ಇನ್ನಿತರ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಿದ್ದು ಗಮನಕ್ಕೆ ಬಂದಿತ್ತು. ಅದೇ ರೀತಿಯಾಗಿ ಏನಾದ್ರೂ ಮಾಡ್ತಾ ಇದ್ರ ಅನ್ನುವಂತ ಪ್ರಶ್ನೆ. ಹಾಗಾಗಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಈಗಾಗಲೇ ಭಯೋತ್ಪಾದಕ ನಿಗ್ರಹ ದಳ ಕೂಡ ಆಗಮಿಸಿದೆ ಅನ್ನುವಂತ ಮಾಹಿತಿ. ಮೇಲ್ನೋಟಕ್ಕಂತೂ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಗಮನಿಸ್ತಾ ಇರೋದು ಈಗಾಗಲೇ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯ. ಪೊಲೀಸರು ಕೂಡ ಜೊತೆಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯ ಆ ಸ್ಫೋಟದ ದೃಶ್ಯ. 100 ಮೀಟರ್ ದೂರದಲ್ಲಿರುವಂತಹ ಒಂದು ಸಿಸಿಟಿವಿ ಕ್ಯಾಮೆರಾ. ಆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಅಲ್ಲಿ ಗಮನಿಸಬಹುದು 100 ಮೀಟರ್ ದೂರದಲ್ಲೂ ಕೂಡ ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಇಡೀ ಸಿಸಿಟಿವಿ ಹಾಕಿರುವಂತದ್ದು ಶೇಕ್ ಆಗ್ತಾ ಇದೆ. ಜೊತೆಯಲ್ಲಿ ಅಲ್ಲಿ ನಿಂತವರೆಲ್ಲ ಓಡ್ ಹೋಗ್ತಾರೆ. ಮತ್ತೊಂದಷ್ಟು ಜನ ಒಂದು 5-10 ಜನ ಆ ಸ್ಫೋಟ ಆಯ್ತಲ್ಲ ಸೌಂಡ್ ಎಲ್ಲಿ ಬಂತು ಆ ಕಡೆ ಧಾವಿಸಿ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಈಗ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಸಿಎಂ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸ್ಫೋಟದ ತೀವ್ರತೆ ರಭಸ ಎಷ್ಟಿತ್ತು ಅನ್ನೋದು ಆ ವಿಜುವಲ್ಸ್ ಸಾಕ್ಷ್ಯವನ್ನ ಹೇಳ್ತಾ ಇದೆ. ಆ ತೀವ್ರತೆಯನ್ನು ಅರಿತು ಈಗ ಸ್ಥಳಕ್ಕೆ ಧಾವಿಸಿದ್ದಾರೆ ಸಿಎಂ. ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇತ್ತು, ಯಾವ ರೀತಿ